ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಏನಂದ್ರೆ, ಇದು ಲಕ್ಷ್ಮೀ ದೇವಿ ಡೆಕ್, ಇದು ಹನುಮಂತ ದೇವ್ರದ್ದು, ಇದು ಶಿವಂದು. ಇವರು ಮೂರರೊಳಗೆ ತಮಗೆ ಯಾರಾದರೂ ಇಷ್ಟ ದೇವತೆ ಅಂತ ಇರ್ಬೋದು, ಅವ್ರ ಉಪಾಸನೆ ಮಾಡ್ತಿರ್ಬೋದು ಇವ್ರದ್ದು ಏನಾದರೂ. ಸೊ ಇವತ್ತು ಅವ್ರ ಕಡೆಯಿಂದ ನಿಮಗೆ ಏನಾರ ಒಂದು ಕ್ಲೂ ಸಿಕ್ಕಾಕತ್ತೇನೆ ಅಂತ ನೋಡೋಣ. ಯಾವುದೇ ಒಂದು ವಿಷಯ ಸಲುವಾಗಿ ಎಲ್ಲರೂ ಸಿಕ್ಕಾಕೊಂಡಿರ್ಬೇಕು. ಮನುಷ್ಯ ನಿಜವಾಗ್ಲೂ ಕೇಳ್ತಾನೆ, ಏನಪ್ಪ ಅಂದ್ರೆ, ದೇವ್ರೆ ಏನಪ್ಪ, ಏನಾದರೂ ಒಂದು ನನಗೆ ಸಿಗ್ನಲ್ ಕೊಡು, ಒಂದು ಕ್ಲೂ ಕೊಡು, ನಂದು ಎಲ್ಲಿ ತಪ್ಪಾಕತ್ತತಿ ಅಂತಂದು ಹೇಳಿ. ಓಕೆ, ಅದೇನು ಅಂತಂದು ಹೇಳಿ ನೋಡೋಣ. ನಾನು ಎಜುಕೇಷನ್ ಮೇಲೆ ಮತ್ತು ಚಂದ್ರನ್ ಟ್ರಾನ್ಸಿಟ್ ಮೇಲೆ ಅದು ನಾನು ಇದನ್ನು ಮಾಡಿದ್ದೆ, ವಿಡಿಯೋಸ್ ಮಾಡಿದ್ದೆ. ಅದನ್ನು ಏನು ವ್ಯೂಸನ್ನ ಜಾಸ್ತಿ ಬರಲಿಲ್ಲಪ್ಪ ಅದಕ್ಕೆ ಯಾವಕ್ಕೂ. ನೀವು ಅನ್ಕೋತಿರ್ಬೇಕು, ಏನು ಡೈಲಿ ಅಮ್ಮ ಬರೀ ದೇವ್ರದನ್ನ ಮಾಡ್ತಿರ್ತೈತಿ ಅಂತಂದು ಹೇಳಿ. ನನಗೆ ಅನಿಸಿದ ಮಟ್ಟಿಗೆ ಈ ಎನರ್ಜಿ ಬಿಟ್ಟರೆ ಮತ್ತೊಂದು ಎನರ್ಜಿ ಯಾವುದೂ ಉಪಯೋಗಕ್ಕೆ ಬರೋಂಗಿಲ್ಲ ಅಂತ ನನಗರೆ ಹಂಗೆ ಅನ್ನಿಸ್ತೈತಿ. ಯಾಕೆ ಗೊತ್ತಾ, ಪ್ರತಿಯೊಂದು ಆಸ್ತಿಕನೇ ಇರಲಿ ನಾಸ್ತಿಕನೇ ಇರಲಿ, ಆ ಮನುಷ್ಯ ಮೊದಲು ನೆನೆಸೋದು ದೇವ್ರನ್ನ. ಭಾಳ ದೂರ ಏನು ಹೋಗೋದು ಬೇಡ. ಈಗ ನಾವು ಮನ್ಯಾಗಿರ್ತೀವಿ, ರಾತ್ರಿ ಹೊತ್ನಾಗ ಯಾರೂ ಇಲ್ಲ ಅಂತ ಇಟ್ಕೊರಿ, ಹೊರಗೆ ಮಳೆ ಬರಾಕತ್ತೈತಿ, ಕತ್ಲಾಗೈತಿ, ಅದ್ರಾಗ ಲೈಟನ್ನು ಹೋತು, ನೀವು ಮೊದಲು ಯಾರು ನೆನೆಸ್ತೀರಿ? ಅಯ್ಯೋ ದೇವ್ರೇ ಅಂತಂದು ಹೇಳಿ. ಸೊ ದೇವ್ರನ್ನ ಪ್ರತಿಯೊಬ್ಬರೂ ನೆನೆಸ್ತಿರ್ತಾರೆ. ಸೊ ದೇವರಿಂದ ನಿಮಗೆ ಏನು ಬೇಕು ಅನ್ನೋದು ನಿಜವಾಗ್ಲೂ ಸಿಕ್ಕೇ ಸಿಗ್ತಿರ್ತೈತಿ. ಸೊ ಇವತ್ತು ನಿಮಗೆ ಯಾವ ವಿಷಯದಲ್ಲಿ ನಿಮಗೆ ಏನು ದೇವರು, ನೀವು ಇಷ್ಟಪಡುವಂಥ ದೇವರು, ಅಥವಾ ಈ 3 ಜನರೊಳಗೆ ತಾವು ಯಾರನ್ನ ಇಷ್ಟಪಡ್ತೀರೋ ಆ ದೇವರು ನಿಮಗೇನು ಹೇಳಕತ್ತಾನಂಥೇಳಿ ನೋಡೋಣ. ಓಕೆ, ನಾನು ಇದ್ರ ಕೆಳಗಡೆ 3 ಇವನ್ ತೆಗೆದಿಟ್ಟೇನೆ, ಕಾರ್ಡ್ಸ್ ತೆಗೆದಿಟ್ಟೇನೆ. ಅದನ್ನೇನು ಅಂತಂದು ಹೇಳಿ ನೋಡೋಣ. ಅದಕ್ಕೆ ಇಲ್ಲಿ ಗೈಡೆನ್ಸ್ ತೊಗೊಳ್ಳೋಣ ಈ ಕಾರ್ಡ್ದಿಂದ. ಸೊ ತಮಗೆ ಯಾರು ಬೇಕು ಅವ್ರನ್ನ ಚೂಸ್ ಮಾಡಿಕೊಡ್ರಿ, ಅವ್ರು ನಿಮಗೆ ಏನು ಗೈಡೆನ್ಸ್ ಕೊಡಾಕತ್ತಾರ ಅನ್ನೋದನ್ನು ನೋಡೋಣ. ಇವತ್ತು ಮಂಗಳವಾರ ಅಲ್ಲ, ದೇವಿ ಇದನ್ನು ಮೊದಲು ತೊಗೊಳ್ಳೋಣ. ದೇವಿ ಏನು ಹೇಳಾಕತ್ತಾರೋ ಅನ್ನೋದನ್ನು ಆಮೇಲೆ ನೋಡೋಣ. ಅಷ್ಟಿಗೆ ಓಕೆ ನೋಡಿರಿ, ನಿಮಗೆ ದೇವಿ ಲಕ್ಷ್ಮಿ ಏನು ಹೇಳ್ತಾರ ಅಂತಂತಂದ್ರೆ, ದಿಸ್ ಕಾರ್ಡ್ ಮೀನಿಂಗ್ ಈಸ್ ವೆರಿ ಸಿಂಪಲ್. ಓಕೆ, ಪಾಸ್ಟ್ದೊಳಗೆ ಏನಾದರೂ ಆಗಿರ್ತೈತೆ. ಓಕೆ, ಪಾಸ್ಟ್ದೊಳಗೆ ಏನಾದರೂ ಆಗಿರ್ತೈತೆ. ಅದು ಎದ್ರ ಮೇಲೆ ಅಂತಾರೆ, ಇಮೋಷ್ನಲ್ ಲೆವೆಲ್ ಮೇಲೆ ಅನ್ರಿ, ಫಿಸಿಕಲಿ ಅನ್ರಿ, ಮೆಂಟಲಿ ಅನ್ರಿ, ರಿಲೇಷನ್ಶಿಪ್ದೊಳಗೆ ಅನ್ರಿ, ಕರಿಯರ್ದೊಳಗೆ ಅನ್ರಿ, ಎಲ್ಲಾದರೂ ಫೇಲ್ಯೂರ್ ಅಂತಂತಿರ್ತೈತೆ. ಎಲ್ಲರೂ ಸೋತಿರ್ತೀವಿ, ಯಾರಾದರೂ ಜೀವನದೊಳಗೆ ಕಹಿ ಗುಡುಗಿ ಕೊಟ್ಟಿರ್ತಾರೆ, ತಿನ್ನಿರಿ ಅಂತಂದು ಹೇಳಿ ಜಬರ್ದಸ್ತಿ ಕೊಟ್ಟಿರ್ತಾರೆ, ಜಬರ್ದಸ್ತಿ ತಿನ್ಬೇಕಾಗಿರ್ತೈತೆ. ಅದೆಲ್ಲ ಏನಾಗಿರ್ತೈತೆ ಅಂದ್ರೆ ಎಲ್ಲರೇ ಒಂದು ಕಡೆ ತಲೆಯಾಗಿ ಕುಂತಿರ್ತೈತೆ. ಅದು ಇದಕ್ಕೆ ನೀವು ಮಾನಸಿಕ ದ್ವಂದ್ವನೂ ಅನ್ಬೋದು. ಭಾಳ ವಿಚಾರ ಮಾಡ್ತಿರ್ಕಂತತಿ. ಹೆಂಗಂತಂದ್ರೆ, ಜೀವನದೊಳಗೆ ಮನುಷ್ಯ ತನ್ನ ಜೊತೆ ತಾನೇ ಜಾಸ್ತಿ ಮಾತಾಡ್ತಾನೆ, ನಾವು ಮತ್ತೆ ಯಾರ ಜೊತೆನೂ ಅಷ್ಟು ಮಾತಾಡೋದಿಲ್ಲ. ನಮ್ಮ ಬ್ರೈನ್ ಸತತ ಮಾತಾಡ್ತಿರ್ತೈತಲ್ಲ, ಇದು ಈ ಕಾರ್ಡನ್ನು ಹಂಗೆ ತೋರಿಸ್ತೈತಿ. ಜೀವನದೊಳಗೆ ಎಷ್ಟೋ ಏರಿಳಿತಗಳನ್ನು ನೀವು ಕಂಡಿರ್ಬೇಕು. ಅದರಿಂದ ಏನಾಗಿರ್ತೈತಿ ಅಂತಂದ್ರೆ, ಒಂಥರ ಮೆಂಟಲಿ ಎಕ್ಸಾಸ್ಟ್ ಆಗಿರ್ತೈತೆ ಮನುಷ್ಯ. ಇನ್ನೇನು ಕುಕ್ಕರ್ ಸಿಡ್ದಂಗೆ ಸಿಡಿದು ಬಿಡುವಂಥದ್ದು ಒಂದು ಟೈಮ್ ಅಂತಂದು ಹೇಳಿ ಬರ್ತೈತಿ. ಆ ಥರ ಜೀವನದೊಳಗೆ ಎಲ್ಲ ಘಟನೆಗಳು ಆಗೈತಿ. ಓಕೆ, ಅದಕ್ಕೆ ಇಲ್ಲಿ ಏನು ಹೇಳಕತ್ತಾರ, ಒಂದು ಪೌಸ್ ತೊಗೊಳ್ರಿ. ಒಂದು ಪೌಸ್ ತೊಗೊಳ್ಳೋದಂದ್ರೆ ಒಂದು ಸ್ವಲ್ಪ ನಿಂದಿರಬೇಕು. ನಮ್ಮ ಜೀವನದಲ್ಲಿ ಏನೆಲ್ಲ ಆತಲ್ಲ ಅದ್ರ ಬದಲಾಗಿ ಹೆಂಗೆ ವಿಚಾರ ಮಾಡಿರಿ ಅಂದರೆ, ಪಾಸಿಟಿವ್ಲಿ ವಿಚಾರ ಮಾಡಿರಿ. ಅಂದರೆ ಇದರ ಅರ್ಥ, ನನ್ನ ಜೀವನದಲ್ಲಿ ಇವೆಲ್ಲ ವಿಷಯಗಳು ನಡಿಬೇಕಾಗಿತ್ತು. ಯಾಕಂತಂದ್ರೆ ನನ್ನ ಬೆಟರ್ಮೆಂಟ್ ಸಲುವಾಗಿ. ಅದರಿಂದ ಏನಾಯ್ತು ಅಂತಂದ್ರೆ, ಅದರಿಂದ ನನಗೆ ಬುದ್ಧಿ ಬಂತು. ಇನ್ನು ಉಳಿದ ನನ್ನ ಜೀವನ, ಅಥವಾ ಇನ್ನು ಪೂರ್ವಾರ್ಧ ಮುಗಿತಾ, ಇನ್ನು ಉತ್ತರಾರ್ಧ ಜೀವನ ನಾನು ಯಾವ ರೀತಿಯಿಂದ ಮಾಡ್ಕೋಬೇಕು ಅನ್ನೋದನ್ನು ನನ್ನ ಪೂರ್ವಾರ್ಧ ಜೀವನ ಕಲಿಸ್ಕೊಡ್ತು ಅನ್ನುವಂಥದ್ದು ಒಂದು ದೃಷ್ಟಿಕೋನ ನಿಮ್ಮಲ್ಲೇ ತಯಾರಾಗಬೇಕು. ಇದು ಹ್ಯಾಂಗಡ್ ಮ್ಯಾನ್ ಹೇಳ್ತೈತೆ, ದೃಷ್ಟಿಕೋನವನ್ನು ಬದಲಾಯಿಸಬೇಕು. ಇಂಥವೇನಾರು ನಮ್ಮ ಜೀವನದೊಳಗೆ ಘಟನೆ ಆದವು ಅಂತಂದ್ರೆ, ನಾವು ನಮ್ಮ ಜೀವನದ ಮೇಲೆ ಅತಿ ಕಂಟ್ರೋಲ್ ತೊಗೊಳಕ್ಕೆ ನೋಡ್ತೇವೆ. ಅಂತಂದ್ರೆ ಒಟ್ಟು ಹಿಂಗಾಗಬಾರ್ದು ಕಂಡೀಷ್ನಲ್ ಆಗೋದು. ಹಾಗಲ್ಲ, ಸ್ವಲ್ಪ ಏನು ಮಾಡಿರಿ ಅಂತಂದ್ರೆ, ಸ್ವಲ್ಪ ನಿಮ್ಮ ದೃಷ್ಟಿಕೋನ ಚೇಂಜ್ ಮಾಡಿರಿ, ಸ್ವಲ್ಪ ಸ್ಪಿರಿಚುವಲ್ ಆಗಿರಿ. ದೇವ್ರು ನಿಮಗೆ ಏನೋ ಒಂದು ಸಿಗ್ನಲ್ ಕೊಡಾಕತ್ತಾನ. ಏನಪ್ಪ ಅಂತಂತಾರೆ, ಅದನ್ನೇನು ಮಾನಸಿಕ ದ್ವಂದ್ವ ಬಿಟ್ಬಿಡು. ಪಾಸ್ಟ್ದೊಳಗೆ ನೀನು ಫೇಲಿಯರ್ಸ್ ಏನದಾವೆ ಎಲ್ಲ ಬಿಟ್ಬಿಡು. ಅದು ಏನೇ ಆಗಿರಲಿ, ಯಾವುದೇ ವಿಷಯದಲ್ಲಿ, ಯಾವುದೇ ಆಯಾಮದಲ್ಲಿರಲಿ, ಏನು ಫೇಲಿಯರ್ ಆಗೈತಲ್ಲ ಅದನ್ನು ಬಿಟ್ಬಿಡ್ರಿ. ನೋಡಿರಿ, ಬಿಟ್ಟು ಮುಂದೆ ಹೋದ್ರೆ ಜೀವನ, ಎಲ್ಲಿ ಮುಗೀತು ಅಲ್ಲೇ ನಿಂತ್ರೆ ಅದೇನು ಲೈಫ್ ಅಂತಲ್ಲ. ಸೊ ಅದಕ್ಕೆ ಏನು ಹೇಳ್ತಾರೆ,
ನಿಮ್ಮ ಬೆಟರ್ಮೆಂಟ್ ಸಲುವಾಗಿ ಅಂತಂದು ಹೇಳಿ ಒಂದು ಪೌಸ್ ತೊಗೊಂಡು ಇದ್ರ ಬದಲಾಗಿ ವಿಚಾರ ಮಾಡಿ ಮುಂದಿನ ನಿಮ್ಮ ನಡಿಗೆ ಭವಿಷ್ಯದಲ್ಲಿ ಕಡೆ ಹೋಗ್ತತಿ ಅಂತಂದ್ರೆ ಒಂದು ಹ್ಯಾಪಿ ಫ್ಯಾಮಿಲಿ ಕಡೆ, ಜೀವನದೊಳಗೆ ಒಂದು ಹಾರ್ಮನಿ ಬರ್ತತಿ, ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡಿಕೊಡ್ರಿ. ಎಷ್ಟಾಕತ್ತಷ್ಟು ಪ್ರೀತಿಯಿಂದ ಇರಾಕೆ ನೋಡ್ರಿ, ಪ್ರೀತಿ ಕೊಡಾಕೆ ನೋಡ್ರಿ, ಪ್ರೀತಿ ಹಂಚಾಕೆ ನೋಡ್ರಿ, ಪ್ರೀತಿ ಪಡ್ಕೊಳಕ್ಕೆ ನೋಡ್ರಿ. ಮಾನಸಿಕವಾಗಿ ಸಮಾಧಾನಗೆ ಇರಾಕೆ ನೋಡ್ರಿ. ಯಾರೆಲ್ಲ ತಾವು ಲಕ್ಷ್ಮಿ ಡೆಕ್ ಚೂಸ್ ಮಾಡ್ಕೊಂಡಿರಲ್ಲ, ಲಕ್ಷ್ಮಿ ಅಂದರೆ ಏನು, ಒಂದು ಶಾಂತ ಮತ್ತು ಒಂದು ಸೂಕ್ಷ್ಮ ಎನರ್ಜಿ ಅದು. ಆಕಿ ಹೊಡೆದಾಡೋದು ಹಿಂಗೆ ಹೋಗಂಗಿಲ್ಲ. ನೀವು ಆಕಿನ ಎಷ್ಟು ಮೆತ್ತಗಾಗಿ, ಎಷ್ಟು ಪ್ರೀತಿಯಿಂದ, ಎಷ್ಟು ನಾಜೂಕ್ತನದಿಂದ ನೀವು ಆಕಿನ ಕರಿತೀರಲ್ಲ, ಆಕೆಯಲ್ಲಿ ಬರ್ತಾಳೆ. ಅಂಥ ನಾಜೂಕನ ಎನರ್ಜಿ ನೀವು ರಿಸೀವ್ ಮಾಡಬೇಕು ಅಂತಂತಂದ್ರೆ ನೋಡಿರಿ, ಇದೇನು ಬಡದಾಟ ಇದೆಲ್ಲ ಏನು ಪಾಸ್ಟ್ ಲೈಫ್ ಅಲ್ಲ. ಪಾಸ್ಟ್ ಅಂದರೆ ಈಗ ನಮ್ಮ ರೀಸೆಂಟ್ ಪಾಸ್ಟ್ದೊಳಗೆ ಏನಾಗೈತಿ, ಅದರಿಂದ ಏನು ಮಾಡೋದು ಅಂತಂತಂದ್ರೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಹೊರಗೆ ಬರೋದು. ಪ್ರತಿ ರೀಡಿಂಗ್ದೊಳಗೂ ಇಂಥದನ್ನೇ ಇರ್ತೈತಲ್ಲ. ಹೌದು, ಮತ್ತು ಜೀವನ ಅಂದ್ರೆ ಇದೆ, ಹಳಿದನ್ನು ಬಿಡೋದು, ಹೊಸದನ್ನು ಹಿಡ್ಕೊಳ್ಳೋದು, ಮತ್ತು ಅದನ್ನು ಹೊಸದನ್ನು ಹಿಡ್ಕೊಂಡಿರ್ತದೆ, ಅದು ಹಳಿದಾಗ್ತೈತಿ, ಮತ್ತು ಇನ್ನೊಂದು ಹೊಸದು ಹಿಡ್ಕೊಳ್ಳೋದು. ಜೀವನ ಹಿಂಗೆ ನಡೀತಿರ್ತೈತಿ. ಆದ್ರೆ ನಾವು ಎಷ್ಟು ಹಗರಂಗೆ ಹೇಳ್ತೇವಲ್ಲ, ಇದನ್ನು ನಮ್ಮ ಲೈಫ್ದೊಳಗೆ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ ಕಠಿಣ. ಇಲ್ಲಂತಂದ್ರೆ ಇಷ್ಟು ಮಂದಿ ಡಾಕ್ಟರ್ಸಿಗೆ, ಇಷ್ಟು ಮಂದಿ ಸೈಕ್ಯಾಟ್ರಿಸ್ಟಿಗೆ ಇರುವಂಥ ಪ್ರಶ್ನೆನೇ ಇರ್ತಿರಲಿಲ್ಲ. ಮತ್ತು ಇಷ್ಟೆಲ್ಲ ರಿಲೇಷನ್ಸ್ದೊಳಗೆ ಇಷ್ಟು ಥರದ ಅಪ್ಸ್ ಆ್ಯಂಡ್ ಡೌನ್ಸ್ ನೀವು ನೋಡಲೂ ಬೇಕಾಗಿರಲಿಲ್ಲ. ದಿಸ್ ಇಸ್ ವೆರಿ ಸಿಂಪಲ್ ಥಿಂಗ್. ಮರೀರಿ, ಮುಂದೆ ಹೋಗ್ರಿ, ಒಂದು ಒಳ್ಳೆ ಜೀವನ ಕಾದೈತಿ ನಿಮಗಂತ. ಬಟ್ ಹೇಳಿದ್ದನ್ನು ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದ್ರ ಸಲುವಾಗಿ ನೀವು ಕಾರ್ಡ್ ಏನು ಹೇಳ್ತಾವ ಅಂತಂದ್ರೆ, ನಿಮ್ಮ ಮೂಮೆಂಟ್ ಎದ್ರ ಕಡೆ ಆಗಬೇಕು ಅಂತಂದ್ರೆ ಒಂದು ಒಳ್ಳೆ ಜೀವನದ ಕಡೆ ತೊಗೊಂಡು ಹೋಗಕ್ಕೆ ನಿಮಗೆ ಎನರ್ಜಿ ಅನುವು ಮಾಡಿಕೊಡ್ತೈತೆ. ಆದರೆ ಹೆಂಗೆ ಅಂತಂದ್ರೆ ನಿಮ್ಮದು ಪ್ರಿಪ್ರೇಷನ್ ಇರಬೇಕು. ಅದಕ್ಕೆ ನಿಮ್ಮದು ಪ್ರಿಪ್ರೇಷನ್ ಹೆಂಗಿರಬೇಕು ಅಂತಂತಂದ್ರೆ ಪ್ರಾಕ್ಟಿಕಲ್ ಇರಬೇಕು ಜೀವನದೆಡೆಗೆ. ಸೊ ಇದಕ್ಕೆ ಲಕ್ಷ್ಮೀ ದೇವಿ ನಿಮಗೇನು ಹೇಳಾಕತ್ತಾಳ? ಡೆಫಿನೆಟ್ಲಿ ಇನ್ಫೈನೈಟ್ ಪೇಷನ್ಸ್, ಸಾಕಾಗುವಷ್ಟು ಪೇಷನ್ಸ್ ಇರಬೇಕು ಇದಕ್ಕೆ. ಅದಕ್ಕೆ ನಮ್ಮ ಕನ್ನಡದ ಹೇಳ್ತಾರೆ ನೋಡ್ರಿ, ತಾಳಿದವನೋ ಬಾಳೆಯಾನು ಅಂತಂದು ಹೇಳಿ. ಇಲ್ಲೇನು ಹೇಳ್ತಾರೆ ನೋಡ್ರಿ, ಡಿವೈನ್ ಸಪೋರ್ಟ್ ಈಸ್ ದೇರ್. ಇದೇನು ತೋರಿಸ್ತೈತಿ ಅಂದರೆ ಈ ಕಾರ್ಡ್ ಡಿವೈನ್ ಸಪೋರ್ಟ್ ತೋರಿಸ್ತೈತಿ. ಈ ಮನುಷ್ಯ ನೋಡ್ರಿ, ಈ ಮನುಷ್ಯನ ತಲೆ ಹಿಂದೆ ಇಲ್ಲಿ ಪ್ರಕಾಶ ಐತೆ ಗೊತ್ತೈತಿ. ಇದರ ಅರ್ಥ ಡಿವೈನ್ ನಿಮಗೆ ಸಪೋರ್ಟ್ ಮಾಡಾಕತ್ತೈತಿ. ಡಿವೈನ್ ನಿಮ್ಮ ತಲೆಯೊಳಗೆ ಹೊಸದು ಏನಾದರೂ ವಿಚಾರಗಳನ್ನು ಹಾಕಾಕತ್ತೈತಿ. ಅಂದ್ರೆ ಏನು ಹೇಳ್ತೈತಿ ಡಿವೈನ್ ನಿಮಗಂತಂತಂದ್ರೆ, ಈಗಿರುವಂಥ ಸಂದರ್ಭದಲ್ಲಿ ನೀನು ಸ್ವಲ್ಪ ಜೀವನವನ್ನು ಬೇರೆ ರೀತಿಯಿಂದ ನೋಡಾಕಲಿ ಅಂತಂದು ಹೇಳಿ ಅದು ಕಲಿಸ್ಕೊಡ್ತಿರ್ತೈತಿ. ನಾವು ಕಲ್ಕೊಳಕ್ಕೆ ರೆಡಿ ಆಗ್ಬೇಕು. ಸೊ ಇಲ್ಲಿ ದೇವಿನೂ ನಿಮ್ಗೆ ಅದನ್ನ ಹೇಳ್ತಾಳೆ. ಡಿವೈನ್ ಸಪೋರ್ಟ್ ಯಾವಾಗಿದ್ರೂ ಇದ್ದದನ್ನ ಐತೆ. ಆದರೆ ಡಿವೈನ್ ಸಪೋರ್ಟ್ ಏನು ಕಣ್ಣಿಗೆ ಕಾಣ್ತೈತೇನೋ ಇಲ್ಲ. ಆದರೆ ನಮಗೆ ಸಂದರ್ಭಕ್ಕೆ ಅನುಸಾರವಾಗಿ ದೇವರು ನಮಗೆ ಅದನ್ನು ಕಲ್ಪಿಸಿ ಕೊಡ್ತಿರ್ತಾನೆ, ಅದನ್ನು ಒದಗಿಸಿ ಕೊಡ್ತಿರ್ತಾನೆ. ಏನು ಅದನ್ನು ಕಂಡುಕೊಳ್ಳುವಂಥದ್ದು ಸೂಕ್ಷ್ಮ ದೃಷ್ಟಿ ನಮಗಿರಬೇಕು. ಓಕೆ, ಇಲ್ಲೇನು ಹೇಳಾಗ್ತಾವೆ ನೋಡ್ರಿ, ಡಿವೈನ್ ಸಪೋರ್ಟ್, ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಗೈಡೆಡ್ ಈವನ್ ವೆನ್ ಲೈಫ್ ಫೀಲ್ಸ್ ಅನ್ಸರ್ಟೇನ್. ನಿಮಗೊಮ್ಮೆ ಗೊತ್ತಾಗಂಗಿಲ್ಲ ಏನು ಮಾಡಬೇಕು, ಎಲ್ಲಿದ್ದೀನಿ, ಎಂಥ ಜೀವನ, ಎದಕ್ಕೂ ಏನೂ ಗೊತ್ತಾಗಂಗಿಲ್ಲ, ಸುಮ್ಮನೆ ಮೆಕ್ಯಾನಿಕಲಿ ಲೈಫ್ ನಡೀತಿರ್ತೈತೆ. ಅಂಥ ಟೈಮ್ದೊಳಗೆ ಸಹಿತ ನಿಮ್ಮ ಅನ್ಸರ್ಟೆನಿಟಿ ಇದ್ದಾಗ ಸಹಿತ ನಾನು ನಿಮ್ಮನ್ನು ಗೈಡ್ ಮಾಡಾಕತ್ತೇನೆ ಅಂತ. ಓಕೆ, ರೆಮಿಡಿ ಏನಪ್ಪ ಅಂದ್ರೆ, ರೈಟ್ ಅ ಗ್ರ್ಯಾಟಿಟ್ಯೂಡ್ ಲೆಟರ್ ಟು ದ ಯೂನಿವರ್ಸ್ ಆ್ಯಸ್ ಇಫ್ ಯುವರ್ ವಿಶ್ ಈಸ್ ಫುಲ್ಫಿಲ್ಡ್. ಒಂದು ಲೆಟ್ರ್ ಬರೀರಿ ಅಂತ ಹೇಳ್ತಾರೆ ಅವರು. ಬರೀತು ಬರ್ರಿ ಯಾವಾಗರೇ. ನಾವೆಲ್ಲ ಇವನ್ನೆಲ್ಲ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಇವೆಲ್ಲ ನಾವೇನು ಮಾಡ್ತಿದ್ವಿ ಅಂದ್ರೆ, ಇನಿಷಿಯಲಿ ಅಂತಂತಂದ್ರೆ 1998 ಸಾಯಿಬಾಬಾ ನನ್ನ ಜೀವನದೊಳಗೆ ಬಂದ್ರೆ, ನಾ ಎಷ್ಟೋ ಸರ್ತೆ ಸಾಯಿಬಾಬಾಗೆ ಲೆಟ್ರ್ ಬರಿತಿದ್ನಿ. ಬರೀ ನಾ ಪೋಸ್ಟದು ಏನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನಾ ಬರಿತಿದ್ನಿ, ಅದನ್ನು ಎನ್ವೆಲಪ್ದಾಗ ಹಾಕ್ತಿದ್ನಿ, ಅದನ್ನೆಲ್ಲ ಕ್ಲೋಸ್ ಮಾಡೋದು. ಅದನ್ನು ಆ್ಯಸ್ ಇಫ್ ನಾವು ಹೆಂಗೆ ಮತ್ತೊಬ್ಬರಿಗೆ ಲೆಟ್ರ್ ಬರೆದಾಗ ಅದನ್ನು ಕ್ಲೋಸ್ ಅದು ಮಾಡಿ ಅದ್ರ ಮೇಲೆ ಸ್ಟಾಂಪ್ ಅದು ಹೆಂಗೆ ಹಚ್ಚಿ ನಾವು ಹೆಂಗೆ ಕಳಿಸ್ತಿಲ್ಲ, ಹಂಗೆ ಅದನ್ನೆಲ್ಲ ಕ್ಲೋಸ್ ಮಾಡಿ ನಾ ಯಾವುದೋ ಒಂದು ಬುಕ್ನೇ ಹಾಕಿಡ್ತಿದ್ನಿ. ಅದನ್ನು ಅಂದ್ರೆ ಅದು ಬಾಬಾ ಹೋಗಿ ರೀಚ್ ಆತಂತ ತಿಳ್ಕೊತಿದ್ನಿ. ಮಾಡ್ತಿದ್ದೀವಿ ನಾವು ಇಂಥವನ್ನೆಲ್ಲ. ಅದಕ್ಕೆ ನಿಮ್ಗೆ ಇದು ನಾವು ಅವಾಗ ಮಾಡ್ತಿದ್ದದನ್ನು ಇವತ್ತೆಲ್ಲ ಕಾರ್ಡ್ನಾಗ ಛಾಪ್ಸಾಕತ್ತಾರೆ ನೋಡ್ರಿ. ಅವನು ರೈಟ್ ಅ ಗ್ರ್ಯಾಟಿಟ್ಯೂಡ್ ಲೆಟರ್ ಟು ದ ಯೂನಿವರ್ಸ್ ಆ್ಯಸ್ ಇಫ್ ಯುವರ್ ವಿಶ್ ಈಸ್ ಫುಲ್ಫಿಲ್ಡ್. ನಿಮ್ದು ನೀವೇನು ವಿಶ್ ಮಾಡಾಕತ್ತೀರಿ ಅದೆಲ್ಲ ಫುಲ್ಫಿಲ್ ಆಗೈತಿ ಅನ್ನೋ ಒಂದು ಲೆಟ್ರ್ ಬರೀರಿ. ಮಂತ್ರ ಓಂ ಸಹಾಯೈ ನಮಃ. ಸಹಾಯ ಓಂ ಸಹಾಯೈ ನಮಃ. ಅಫರ್ಮೇಷನ್ಸ್ ಏನಪ್ಪ ಅಂತಂದ್ರೆ, ಡಿವೈನ್ ಫೋರ್ಸಸ್ ಆರ್ ಸಪೋರ್ಟಿಂಗ್ ಮೀ ನೌ. ಅಂದ್ರೆ ಡಿವೈನ್ ಫೋರ್ಸಸ್ ನನ್ನ ಸಪೋರ್ಟ್ ಮಾಡಾಕತ್ತಾವ ಅಂತಂದು ಹೇಳಿ ನೀವು ಅನ್ಕೊಡ್ರಿ. ಅಥವಾ ನೀವು ಅಫರ್ಮೇಷನ್ ಅಂತ ನೀವು ಬಾಯಲ್ಲೇ ಅನ್ಕೊಡ್ರಿ, ಮನಸ್ಸಲ್ಲೇ ಅನ್ಕೊಡ್ರಿ, ಅಥವಾ ಬರ ತೆಗಿದಿದ್ರೆ ತೆಗಿರಿ. ಇನ್ಫೈನೈಟ್ ಪೇಷನ್ಸ್, ಟ್ರಸ್ಟ್ ದ ಪ್ರೊಸೆಸ್ ಆ್ಯಂಡ್ ಅಲೌ ಥಿಂಗ್ಸ್ ಟು
ಅನ್ಫೋಲ್ಡ್ ನ್ಯಾಚುರಲಿ. ದ ಬೆಸ್ಟ್ ಥಿಂಗ್ಸ್ ಯು ಕ್ಯಾನ್ ಡೂ ಫಾರ್ ನೌ ಈ ಸ್ಟೇ ಕಾಮ್ ಆ್ಯಂಡ್ ವೇಟ್. ಅದಕ್ಕೆ ಹೇಳ್ತಾರೆ ನೋಡ್ರಿ, ತಿಳಿದವ್ರು ಏನು ಹೇಳ್ತಾರೆ ಅಂದ್ರೆ, ಲೈಫ್ ಬದಲಾಗಿ ಜಿಂದಗಿ ಕಾ ಮತ್ಲಬ್ ಯೇ ಹೇ ದಮ್ ಖಾನ ಅವ್ರ ಗಮ್ ಖಾನ. ಒಂದು ದುಃಖ ಪಡೋದು, ಒಂದು ನಿಟ್ಟುಸಿರು ಬಿಡೋದು, ಇದನ್ನು ಬಿಟ್ಟರೆ ಏನೂ ಇರೋಂಗಿಲ್ಲ. ಹೆಚ್ಚಾನೆಚ್ಚು ಯಾರಿಗೂ ಏನೂ ಮಾಡೋಕ್ಕೆ ಬರೋಂಗಿಲ್ಲ ಅದರೊಳಗೆ. ಯಾಕಂತಂದ್ರೆ ಕಾರ್ಮಿಕ್ ಡೆಟ್ ಭಾಳ ಟೈಟ್ ಇತ್ತು ಅಂತಂದ್ರೆ ನೀವು ಇವನ್ನ ಎರಡೇ ಮಾಡೋದು. ರೆಮಿಡಿ ಏನಪ್ಪ ಅಂದರೆ, ಪ್ಲಾಂಟ್ ಅ ಸೀಡ್ ಆ್ಯಂಡ್ ನರ್ಚರ್ ಇಟ್ ಆ್ಯಸ್ ಅ ಸಿಂಬಾಲ್ ಆಫ್ ಯುವರ್ ಮ್ಯಾನಿಫೆಸ್ಟೇಷನ್. ಏನಾದರೂ ಒಂದು ಬೀಜಾನರೇ ಬಿತ್ತಿರಿ ಅಥವಾ ಒಂದು ಪ್ಲಾಂಟರೇ ಹಚ್ಚಿರಿ, ಅದು ಹೆಂಗೆ ಬೆಳಿತೈತಲ್ಲ, ನೀವು ವಿಚಾರ ಮಾಡಿರಿ, ನಾನು ಏನು ನನ್ನ ಮನಸ್ಸಿನ ಇಚ್ಛೆ ಇದೇ ಥರ ಬೆಳೆಯಾಗತ್ತೈತಿ ಅಂತಂದು ಹೇಳಿ. ಮಂತ್ರ ಓಂ ಶಾಂತಿ ಪ್ರೇಮಾಯೇ ನಮಃ. ಅಫರ್ಮೇಷನ್ಸ್ ಎವ್ರಿಥಿಂಗ್ ಬ್ಲಾಸಮ್ಸ್ ಪರ್ಫೆಕ್ಟ್ಲಿ ಫಾರ್ ಮೀ. ಇದನ್ನು ಅನ್ಕೋಬಹುದು, ಅಥವಾ ನೀವು ಇದನ್ನು ಬರೆದೂ ತೆಗೀರಿ. ಬರೆಯೋದು ಭಾಳ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಇದರ ಅರ್ಥ ನೀವು ಬರೆಯಾಕತ್ತೀರಿ ಅಂತಂತಂದ್ರೆ ಒಂಥರ ಹಿಂಗೆ ಕಲ್ಲು ಮೇಲೆ ಕೆತ್ತಿದಂಗೆ ಅದನ್ನು ಅಂದ್ರೆ ಅದು ಆಯಿತು ಅಂತದ್ರ ಅರ್ಥ. ಅದಕ್ಕೆ ಬರವಣಿಗೆಗೆ ಅಷ್ಟು ಮಹತ್ವ ಐತಿ. ಸೊ ಐ ಹೋಪ್ ದೇವಿ ಲಕ್ಷ್ಮೀ ನಿಮ್ಗೆ ಏನು ಹೇಳಾಕತ್ತಾರ ಅಂತಂದೇಳಿ ನಿಮ್ಗೆ ಅರ್ಥನೂ ಆಗಿರ್ಬೋದು. ಮೆಸೇಜ್ ಭಾಳ ಸಣ್ಣದೈತಿ, ಆದರೆ ಇದ್ರ ಮೇಲೆ ಕೆಲಸ ಮಾಡೋಕೆ ಭಾಳ ಧೈರ್ಯ ಬೇಕು. ನನಗೆ ಅನಿಸಿ ಮಟ್ಟಿಗೆ ನೀವು ಮಾಡ್ತೀರಿ ಅಂತ ಇಟ್ಕೊಂಡೀನಿ. ಲಕ್ಷ್ಮೀ ದೇವಿನೂ ನಿಮಗೆ ಬ್ಲೆಸ್ ಮಾಡ್ತಾರೆ ಅಂತ ಇಟ್ಕೊಂಡೀನಿ. ಸೊ ಅವ್ರು ಏನು ನಿಮಗೇನು ಆಶೀರ್ವಾದ ಕೊಡಾಕತ್ತಾರ ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಥ್ಯಾಂಕ್ ಯು. ಸೊ ತಾವ್ಯಾರೆಲ್ಲ ಶಿವನ ಕಾರ್ಡನ್ನು ಚೂಸ್ ಮಾಡಿದ್ರಿ, ನಿಮಗೆ ಏನು ಬರ್ತಾ ಇದೆ? ನೋಡ್ರಿ, ನಿಮ್ಮ ಜೀವನದಲ್ಲಿ ಮೂಮೆಂಟ್ ಐತಿ. ನಿಮ್ಮ ಜೀವನದಲ್ಲಿ ಮೂಮೆಂಟ್ ಐತಿ. ಈ ಮೂಮೆಂಟ್ ಏನು ತೊಗೊಂಡು ಬರಾಕತ್ತೈತಿ ನೋಡ್ರಿ. ಈ ಮೂಮೆಂಟ್ ಏನು ತೊಗೊಂಬರತ್ತಂದ್ರೆ ದುಡ್ಡು ತೊಗೊಂಬರಾಕತ್ತೈತಿ, ಪ್ರೀತಿ ತೊಗೊಂಬರಾಕತ್ತೈತಿ. ನೋಡ್ರಿ, ಈ ಕಾರ್ಡ್ ನಿಮಗೆ ಏನು ಹೇಳ್ತೈತಿ ಅಂತಂತಂದ್ರೆ, ಒಂದು ನಿಮ್ಮ ಜೀವನದೊಳಗೆ ಏನಾದರೂ ಈಗ ಸದ್ಯ ಮೂಮೆಂಟ್ ಇರಲಾರ್ದೆ ಹೋಗಿತ್ತು ಅಂತಂದ್ರೆ ಮೂಮೆಂಟ್ ತೊಗೊಂಬರ್ರಿ. ಈ ಮೂಮೆಂಟ್ ನಿಮ್ಮನ್ನು ಎಲ್ಲಿ ತೊಗೊಂಡು ಹೋಗ್ತೈತಿ ಅಂತಂತಂದ್ರೆ, ಒಂದು ಫೈನಾನ್ಷಿಯಲ್ ಸಕ್ಸಸ್, ಫೈನಾನ್ಷಿಯಲ್ ಪ್ರಾಸ್ಪರಿಟಿ, ಓಕೆ, ಅಬಂಡನ್ಸ್ ಅನ್ರಿ. ಅದ್ರ ಜೊತೆಗೇ ಜೀವನದಲ್ಲಿ ಇಮೋಷ್ನಲ್ ಲೆವೆಲ್ದೊಳಗೆ ಹೊಸದೇನಾದರೂ ಬಿಗಿನಿಂಗ್, ಇಮೋಷ್ನಲಿ ನೀವು ಫುಲ್ಫಿಲ್ ಆಗುವಂಥದ್ದು, ಫೈನಾನ್ಷಿಯಲಿ ನೀವು ಏನೂ ಡಿಸೈರ್ಸ್ ಅದಾವ ಅವೆಲ್ಲ ಕಂಪ್ಲೀಟ್ ಆಗುವಂಥದ್ದು. ಆದರೆ ಇದಕ್ಕೇನು ಬೇಕು ಅಂತಂತಂದ್ರೆ, ನೀವು ಕಾನ್ಫಿಡೆಂಟ್ ಇರಬೇಕು. ನಿಮ್ಮ ವಿಲ್ ಪವರ್ ನೀವು ಕ್ರಿಯೇಟ್ ಮಾಡಿಕೊಡ್ರಿ. ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಸ್ಟ್ಯಾಗ್ನೆನ್ಸಿ ಇತ್ತು ಅಂತಂದ್ರೆ ಅಲ್ಲಿಂದ ನೀವು ಎದ್ದು ಮುಂದೆ ನಡೆಯಕ್ಕೆ ನೋಡ್ರಿ ಅಂತ. ಓಕೆ, ನಿಮ್ಮ ವಿಲ್ ಪವರ್ ಅನ್ರಿ, ನಿಮ್ಮ ಕಾನ್ಫಿಡೆನ್ಸ್ ಅನ್ರಿ, ಮುಂದಿನ ದಾರಿ ನಿಮಗೆ ತೋರಿಸ್ತಾವೆ. ಕೆಲವೊಂದು ಸರ್ತಿ ನಮಗೆ ಏನಾಗಿರ್ತೈತಿ, ಅಯ್ಯೋ ದೇವ್ರಿ ನಮಗೇನೋ ದಾರಿನ ಕಾಣಕತ್ತಿಲ್ಲಲ್ಲ, ಹಂಗಾತೋ ಹಿಂಗಾತೋ ಅಂತ ಏನಾರು ಅನ್ಕೋತಿರ್ತೇವೆ. ನಮಗೇನು ಅನಿಸ್ತೈತಿ ಅಂತಂದ್ರೆ, ಭಾಳ ದೊಡ್ಡದೊಂದು ಬ್ಯಾಟ್ರಿ ಭಾಳಷ್ಟು ಇದ್ರದ್ದು ವ್ಯಾಟದ್ದಿತ್ತು ಅಂತಂದ್ರೆ ನಮಗೆ ಅನಿಸ್ತೈತಿ ಒಂದು 2 ಕಿಲೋಮೀಟ್ರ್ ದೂರದಷ್ಟು ನಮಗೆ ಕಾಣಬೇಕು ಅಂತ. ಹಾಗೆಲ್ಲ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಒಂದು ಚಿಮಣಿನರ ಐತಿಲ್ಲ, ಒಂದು ಮೆಣಬತ್ತೆರೆ ಐತಿಲ್ಲ, ಅಟ್ಲೀಸ್ಟ್ ನೀವು 2 ಹೆಜ್ಜೆನಾರ ನಡಿಬೋದಲ್ಲ ಅಲ್ಲ, ಅಷ್ಟಾದರೂ ಬೆಳಕು ನಿಮ್ಮ ಹತ್ರ ಐತಿ. ಸೊ ನಿಮ್ಮ ಜೀವನದೊಳಗೆ ಆ ಥರದ್ದು ಏನಾದರೂ ಸ್ಟ್ಯಾಗ್ನೆನ್ಸಿ ಇತ್ತು ಅಂತಂದರೆ, ಜೀವನ ನಿಂತಿತ್ತು ಅಂತಂತಂದರೆ, ಮತ್ತೊಂದು ಎಲ್ಲಾದ್ರ ಕಡೆಯಿಂದ ಹೆಲ್ಪ್ ಬರ್ತೈತಪ್ಪ, ನಾನು ಹಾಗೇ ಕುಂಡಿರ್ಬೇಕು, ದೇವ್ರನ್ನ ಇಷ್ಟೆಲ್ಲ ಮಾಡ್ತೀನಿ, ದೇವ್ರು ನನಗೆ ಮೆಚ್ಚಿ, ನನ್ನ ಭಕ್ತಿಗೆ ಮೆಚ್ಚಿ ಮಾಡ್ತಾನೆ. ಇವೆಲ್ಲ ಸುಳ್ಳು. ದೇವ್ರು ನಿಮ್ಮ ಭಕ್ತಿಗೆ ಮೆಚ್ಚತಾನೆ ಇಲ್ಲ ಅಂತಂತಲ್ಲ. ನಾನು ಪುರುಷಾರ್ಥ ಮಾಡದೆ ಹೋದರೆ, ನೀವು ಮಾಡದೆ ಹೋದರೆ ದೇವರು ಏನೂ ಮಾಡಂಗಿಲ್ಲ. ಅಗದಿ ಡೆಫಿನೆಟ್ಲಿ ಅದರೊಳಗೆ ಏನೇನೋ ಸಂಶಯ ಇಲ್ಲ. ಹೆಂಗಂತಂದರೆ ಎರಡೂ ಕಡೆಯಿಂದ ಆ್ಯಕ್ಷನ್ ರಿಯಾಕ್ಷನ್ ಕರೆಕ್ಟಾಗಿ ಇರಬೇಕು. ನೀವು ಮಾಡ್ಬೇಕಂತಂದು ಹೇಳಿ ಮನಸ್ಸು ಮಾಡಬೇಕು, ಅವ್ನು ಕೊಡ್ಬೇಕಂತಂದು ಹೇಳಿ ಮನಸ್ಸು ಮಾಡ್ತಾನೆ. ಸತ್ಯಾಸತ್ಯತೆಗಳ ಅರಿವಿರಲಿ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ರ ಬದಲಾಗಿ ತಿಳುವಳಿಕೆ ಇರಲಿ. ಓಕೆ, ಮಾನಸಿಕವಾಗಿ ಸದೃಢರಾಗ್ರಿ. ಎಲ್ಲಿ ತೊಗೊಂಡು ಹೋಗ್ತಾನೆ ಅಂತಂದು ನೋಡಿರಿ. ಇಲ್ಲಿ ಹೆಂಗೆ ಬಂದೈತಿ ನೀವೇ ವಿಚಾರ ಮಾಡಿರಿ. ಇಲ್ಲಿ ಅಗಳೇ ನೀವು ಲಕ್ಷ್ಮೀದು ಯಾರು ಡೆಕ್ ತೊಗೊಂಡಿದ್ರಿ, ಅಲ್ಲೊಂದು ಹ್ಯಾಪಿ ಫ್ಯಾಮಿಲಿ ತೋರಿಸಿದ್ಲಕ್ಕೆ ದೇವಿ. ಸೌಮ್ಯ ಎನರ್ಜಿ ಅಲ್ಲ, ಸೌಮ್ಯ ಎನರ್ಜಿ ಒಂದು ಫ್ಯಾಮಿಲಿ ತೋರ್ಸಾಕತ್ತಿದ್ಲ, ಗಂಡ ಹೆಂಡತಿ 2 ಮಕ್ಕಳು. ನೀವೇನು ಮಾಡಬೇಕು, ನಾ ಕೊಡಾಕೆ ರೆಡಿ ಅದೇನೆ ಅಂತ. ಇಲ್ಲಿ ನೋಡ್ರಿ, ವಾರಿಯರ್ ಬಂದಾನ. ಯಾಕೆ ಬಂದಾನ ಅಂತಂದ್ರೆ ಇವರು ಶಿವ. ಅದಕ್ಕೆ ಇವ್ರೇನು ಹೇಳ್ತಾರ ಅಂತಂತಂದ್ರೆ, ನಿಮ್ಮಲ್ಲಿ ಇರೋ ಶಕ್ತಿಯನ್ನು ಆ್ಯಕ್ಟಿವ್ ಮಾಡಿರಿ. ಓಕೆ, ನಿಮ್ಮಲ್ಲಿರುವಂಥ ಶಕ್ತಿ ಆ್ಯಕ್ಟಿವ್ ಮಾಡಿರಿ. ಸೊ ನಿಮ್ಮ ಜೀವನದೊಳಗೆ ಮೂಮೆಂಟ್ ಇರಲಿ. ನೀವು ಇಲ್ಲಿಂದ ಹೊಂಟ್ರಿ ಅಂತಂದ್ರೆ ನೋಡಿ, ಇವೆಲ್ಲ ಹಿಂಗೆ ಹೊಂಟಾವದಿಲ್ರಿ. ನೀವು ಇಲ್ಲಿ ಬರೀ ಹೇಳ್ಬೇಕಾದದ್ದಷ್ಟೇ ಶುರು ಆಗ್ತೈತಿ ಇಲ್ಲಿ ನಿಮ್ಮಿಂದ ಜರ್ನಿ. ಸೊ ನಿಮ್ಮ ಜೀವನದಲ್ಲಿ ನಿಮಗೆ ಏನೇ ಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಮೂಮೆಂಟ್ ಇರಲಿ ಅಂತ.
ನೋಡಿರಿ ಇಲ್ಲಿ ಎಷ್ಟು ಚಂದ ಕೊಟ್ರ. ನೀಡ್ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್. ಹಾಂ, ಕಾನ್ಫಿಡೆನ್ಸ್ ಲೆವೆಲ್ ಇತ್ತು, ಕಾನ್ಫಿಡೆನ್ಸ್ ಲೆವೆಲ್ಸ್ ಬೆಳೆಸ್ಕೊಂಡ್ರಿ ಅಂತಂದ್ರೂ ಸಹಿತ ಪೇಷನ್ಸ್ ಬೇಕು. ಪೇಷನ್ಸ್ ಆಲ್ವೇಸ್ ಪೇಸ್. ಶಾಂತಿಯಿಂದ ಏನೆಲ್ಲ ಪಡೆದುಕೊಳ್ಳಬಹುದು. ಸೊ ನೀಡ್ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್. ಟ್ರಾನ್ಸ್ಫಾರ್ಮೇಷನ್ ಈಸ್ ಹ್ಯಾಪನಿಂಗ್. ನೋಡಿರಿ ಇಲ್ಲಿ ಏನೇ ಇದ್ದರೂ ಸಹಿತ ದಿಸ್ ಈಸ್ ಅ ಫಸ್ಟ್ ಸ್ಟೆಪ್. ಇದನ್ನು ತೊಗೋಬೇಕಾದದ್ದು ನೀವು. ಮುಂದಿನ ಜರ್ನಿ ನಿಮಗೆ ದೇವ್ರ ಸಾವಕಾಶಂಗೆ ತೋರ್ಸೋಕೆ ಶುರು ಆಕೈತಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ನಿಮಗೆ ತೋರಿಸ್ತೈತಿ. ಏನೇನು ವಿಷಯಗಳು ಬರ್ತಾವೆ ಜೀವನದೊಳಗೆ, ಯಾವ್ಯಾವ ಥರದ ಚಾಲೆಂಜಸ್ ಬರ್ತಾವೆ, ಅವನ್ನ ಹೆಂಗೆ ಕಾಂಕರ್ ಮಾಡಿ ಮುಂದೆ ಹೋಗಬೇಕು ಅನ್ನೋದನ್ನು ನಿಮ್ಮ ಜೀವನನ ಕಳಿಸ್ಕೊಡ್ತೈತಿ ನಿಮಗೆ. ಬಟ್ ಕೆಲಸ ಏನಪ್ಪ ಅಂದರೆ ನೀವು ಹೇಳ್ಬೇಕು ಇಲ್ಲಿಂದ. ಸೊ ತಾವೇನಾದರೂ ಆ ಥರದ್ದು ಈಗ ಸದ್ಯ ಡಿಸಿಷನ್ ತೊಗೊಂಡಿರಲಿಲ್ಲ, ಮಾಡಬೇಕು, ನೀವು ಕುಂತು ಏನಾದರೂ ವಿಚಾರ ಮಾಡಾಕತ್ತಿದ್ರಿ ಅಂತಂದ್ರೆ ವಿಚಾರ ಮಾಡಬೇಡ್ರಿ, ಆ್ಯಕ್ಟಿವ್ ಆಗಿರಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ತಾವು ಯಾರೆಲ್ಲ ಆಂಜನೇಯ ಸ್ವಾಮಿಯನ್ನು ನಂಬುತ್ತೀರೋ, ಬುದ್ಧಿ ಬಲ ಸ್ವಾಮಿನಿಷ್ಠೆ, ಮತ್ತೊಂದು ಹೆಸರು ಯಾರೂ ಇಲ್ಲ, ಬರೀ ಆಂಜನೇಯ ಸ್ವಾಮಿ ಅಷ್ಟೇ. ಐದು ನೋಡಿರಿ, ತಾವು ಯಾರೆಲ್ಲ ಆಂಜನೇಯ ಸ್ವಾಮಿ ಗೈಡೆನ್ಸಿಗೆ ನೀವು ಚೂಸ್ ಮಾಡಿದ್ರಿ ಇದನ್ನು ಡೆಕ್ಕು ಅಂತಂತಂದ್ರೆ, ರೀಸೆಂಟ್ ಪಾಸ್ಟ್ದೊಳಗೆ ಏನಾದರೂ ಡಿಸ್ಅಗ್ರಿಮೆಂಟ್ಸ್ ಆಗಿರ್ಬೋದು, ಮಾತುಕತೆಯೊಳಗೆ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು, ಹೊಂದಿರಲಿಕ್ಕಿಲ್ಲ, ಏನಾದರೂ ಅಗ್ರಿಮೆಂಟ್ಸ್ ಏನಾದರೂ ಮುರಿದು ಬಿದ್ದಿರ್ಬೋದು, ಡಿಫ್ರೆನ್ಸ್ ಆಫ್ ಒಪಿನಿಯನ್ನು ಅಂತಂದ್ರೆ ಭಿನ್ನಾಭಿಪ್ರಾಯಗಳಿರ್ಬೋದು. ಆ ಥರದ್ದು ಏನಾದರೂ ವಿಷಯ ಇತ್ತು ಅಂತಂತಂದ್ರೆ ಅದನ್ನು ಎಷ್ಟಾಕತಿ ಅಷ್ಟು ಅದರಿಂದ ಹೊರಗೆ ಬರಾಕೆ ನೋಡ್ರಿ. ಓಕೆ, ಈ ಥರದ್ದು ಏನಾದರೂ ಕಾಂಪಿಟೇಟಿವ್ ಜನ ನಿಮ್ಮ ಆಸ್ಪಾಸ್ ಇರ್ತಿದ್ರೆ, ಟಾಕ್ಸಿಕ್ ಜನ ನಿಮ್ಮ ಆಸ್ಪಾಸ್ ಇರ್ತಿದ್ರೆ, ಯಾವ ಜನ ನಿಮ್ಮ ಮೈಂಡ್ ಪಾಯ್ಸನ್ ಮಾಡ್ತಾರೋ ಅಂಥವ್ರು ಯಾರಾದರೂ ಇರ್ತಿದ್ರೆ ಎಷ್ಟಾಕತ್ತೆ ಅಷ್ಟು ಅದರಿಂದ ಹೊರಗೆ ಬರಾಕೆ ಕಲೀರಿ. ಈ ಕಡೆಯಿಂದ ನೀವು ಲಕ್ಷ್ಯ ಕಡೆ ಹರಿಸ್ಬೇಕು ಅಂತಂತಂದ್ರೆ ಜೀವನನ ಬ್ಯಾಲೆನ್ಸ್ ಮಾಡೋದ್ರೊಳಗೆ ನೋಡೋಕೆ ಕಲಿಬೇಕು. ಜೀವನದೊಳಗೆ ಕೊಡೋದು ಎಷ್ಟು ಇಂಪಾರ್ಟೆಂಟು, ತೊಗೊಳೋದು ಅಷ್ಟೇ ಇಂಪಾರ್ಟೆಂಟ್. ತೊಗೊಳೋದು ಎಷ್ಟು ಇಂಪಾರ್ಟೆಂಟು, ಕೊಡೋದು ಅಷ್ಟೇ ಇಂಪಾರ್ಟೆಂಟ್. ಯಾವುದೇ ರೀತಿಯಿಂದ ಯಾವುದೇ ಥರದ ರಿಜಿಡಿಟಿ ಪಾಲಿಸ್ಬೇಡ್ರಿ. ರಿಜಿಡಿಟಿ ಅಂತಂದ್ರೆ ಒಂಥರ ಕಟ್ನಿಟ್ಟು, ಹಿಂಗೆ ಆಗಬೇಕು, ನಾನು ಇಷ್ಟಕ್ಕೆ ಸೀಮಿತ, ನಾನು ಇದನ್ನು ಬಿಟ್ಟು ಮಾಡೋಂಗಿಲ್ಲ, ಹಿಂಗೆ ಇವೇನೋ ಮಂಡೆ ಕೆಲವೊಂದಿಷ್ಟು ಏನೇನೋ ಹಾಕೊಂಡಿರ್ತೀವಲ್ಲ ನಾವು ನಮ್ಮ ಸಲುವಾಗಿನ ಒಂದಿಷ್ಟು ಚೌಕಟ್ಟು ಎಷ್ಟಾಕತ್ತೆ ಅದರಿಂದ ಹೊರಗೆ ಬರಾಕೆ ನೋಡ್ರಿ ನೀವು. ಓಕೆ, ಯಾಕಂದರೆ ಜೀವನ ಅಂತಂದ್ರೆ ಏನೋ ಜೀವನದೊಳಗೆ ಫ್ಲೆಕ್ಸಿಬಲ್ ಇರಬೇಕು. ರಿಜಿಡಿಟಿ ಅಂತಂತಂದ್ರೆ ಏನೋ ಇವರೆಲ್ಲ ಧರ್ಮಗುರುನ ತೋರಿಸ್ತೈತೆ. ಇವ್ರೇನು ಮಾಡ್ತಾರೆ ಅಂದರೆ ಮಾರ್ಕ್ಸ್ ಹಾಕ್ತಾರೆ ಒಂದೊಂದು ಲೈನ್, ಇದು ಇಷ್ಟೇ, ಇಸ್ಕೆ ಆಗೆ ಕುಚನೆ, ಹಿಂಗೆ. ಈ ಥರದ ಮಾನಸಿಕ ಪ್ರವೃತ್ತಿಯನ್ನು ನೀವು ಬೆಳೆಸ್ಕೋಬೇಡ್ರಿ. ಎಲ್ಲಿ ಟಾಕ್ಸಿಕ್ ಜನ ಇರ್ತಾರೋ ಅಲ್ಲಿಂದ ಬಿಡ್ರಿ. ಯಾವ ಥರದ ಈ ಥರದ ಮಾಹೋಲ್ ನಿಮಗೆ ಹೊಂತಿರಲಿಲ್ಲ ಅಲ್ಲಿಂದ ಬೇರೆ ಕಡೆ ಸಾಗ್ರಿ. ಎಲ್ಲಿ ಸಾಗ್ರಿ ಅಂತಂತಂದ್ರೆ ಮಾನವೀಯತೆಯನ್ನು ಬೆಳೆಸುವಂಥ ಒಂದು ವಾತಾವರಣವನ್ನು ನೀವೇ ಕ್ರಿಯೇಟ್ ಮಾಡಿಕೊಡ್ರಿ. ಎಷ್ಟಾಕತ್ತಷ್ಟು ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ನೋಡಿರಿ. ಯಾವುದೇ ಥರದ ರಿಜಿಡಿಟಿ ಇಟ್ಕೋಬೇಡ್ರಿ. ಓಕೆ, ಹಾಗೆ ಇದು ಗುರುನೂ ತೋರಿಸ್ತೈತಿ. ಯಾವುದೇ ಗುರು ಇತ್ತು ಅಂತಂತಂದ್ರೆ ಈ ಥರದ ವಿಷಯಗಳಿದ್ದು ಅಂತಂತಂದ್ರೆ ಗುರುವಿನ ನಂಬ್ರಿ. ಆಮೇಲೆ ಇದೇನು ತೋರಿಸ್ತೈತಿ ಅಂದರೆ ಇದು ಚಾರಿಟಿನೂ ತೋರಿಸ್ತೈತಿ. ಯಾಕಂತಂದ್ರೆ ಇದು ಎಸ್ಟ್ರಾಲಜಿಕಲಿ 12ನೇ ಮನೆಯೂ ತೋರಿಸ್ತೈತಿ. ಇದು 12ನೇ ಮನೆಯಿಂದ ನಾವು ಚಾರಿಟಿ ನೋಡ್ತೇವೆ. ಸೊ ನೋಡಿರಿ, ಇಲ್ಲಿ ಒಂದು ಕಾರ್ಡ್ ಏನಿದೆ ಪೇಷನ್ಸ್, ಇನ್ನೊಂದು ಕಾರ್ಡ್ ಏನಿದೆ ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್. 12ನೇ ಮನೆಯೊಳಗೆ ಒಂದು ವೇಳೆ ಗುರು ಇತ್ತು ಅಂತ ತಿಳ್ಕೊರಿ ನಿಮ್ಮ ಜಾತಕದೊಳಗೆ, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್ ಸಿಗ್ತೈತೆ. ಅಂದರೆ ನಿಮಗೆ ಅಂದ್ಕೊಂಡಿರೋ ಇರೋದಂಗಿಲ್ಲ ನೀವು. ಆ ಥರ ನಿಮಗೇನಾದರೂ ಸಹಾಯ ಬೇಕು ಅನ್ನುವಂಥ ಮೊಮೆಂಟ್ ಆಗಿತ್ತು ಅಂತಂತಂದ್ರೆ ನೀವು ಗುರ್ತಿರ್ಲಾರ್ದೆ ಎಲ್ಲಿಂದನೋ ಒಂದು ಕಡೆಯಿಂದ ಗೈಡೆನ್ಸ್ ಬಂದು ಹೋಗಿಬಿಟ್ಟಿರ್ತೈತೆ. ನೀವು ನೋಡಿರಿ, ಯು ವಿಲ್ ಗೆಟ್ ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್. ಪೇಷನ್ಸ್ ಎಲ್ಲ ಕಾರ್ಡ್ಸ್ದೊಳಗೂ ಪೇಷನ್ಸ್ ಕಾರ್ಡನ್ನು ಬಂದೈತೆ. ಏನಂತಂದರೆ ಅಡ್ವೈಸ್ ಅಂತಂದು ಹೇಳಿ. ಸೊ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಂಗಂತಂತಂದ್ರೆ ಎಷ್ಟಾಕತ್ತೆ ಅಷ್ಟು ಲೈಫನ್ನು ಪೇಷಂಟ್ಲಿ ಹ್ಯಾಂಡಲ್ ಮಾಡೋಕೆ ನೋಡಿರಿ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ತಾಳಿದವನು ಬಾಳೆಯಾನು ಅಂತಂದು ಹೇಳಿ. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಚಾನಲಿಗೆ ಕಮೆಂಟ್ ಮಾಡಿರಿ. ನನ್ನ ವೀಡಿಯೋಸ್ ನಿಮಗೇನಾದರೂ ಇನ್ಫಾರ್ಮೇಟಿವ್ ಅಂತಂತ ಅನ್ನಿಸ್ತಿದ್ರೆ ನೀವು ದಯಮಾಡಿ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿರಿ. ಯಾಕಂದರೆ ಇದರ ಲಾಭ ಅವರಿಗೂ ಸಿಗಲಿ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.